ಎಡಿಜಿಪಿ ವರ್ಸಸ್ ಕುಮಾರಸ್ವಾಮಿ ನಡುವೆ ನಡೀತಾ ಇರುವಂತಹ ವಾರ್ ಈಗ ಮಗ್ಗಲು ಬದಲಿಸಿದೆ. ಕುಮಾರಸ್ವಾಮಿ ಅವರು ಏನು ಜಾಮೀನು ಪಡ್ಕೊಂಡಿದ್ರು, ಆ ಜಾಮೀನನ್ನು ರದ್ದು ಕೋರಿ ಲೋಕಾಯುಕ್ತರ ವಿಶೇಷ ತನಿಖಾ ತಂಡ ಹೈಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಈಗ ತಯಾರಿಯನ್ನು ಮಾಡ್ಕೊಂಡಿದೆ. ಎಡಿಜಿಪಿ ಚಂದ್ರಶೇಖರ್ ಕುಮಾರಸ್ವಾಮಿ ವಿರುದ್ಧ ಈ ರೀತಿಯಾಗಿ ಹೊಸ ದಾಳವನ್ನು ಉರುಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಇದೇ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು. ರಾಜ್ಯ ರಾಜಕಾರಣದಲ್ಲಿ ಹಂದಿ ಕುಸ್ತಿ ಜೋರಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಬರೆದ ಪತ್ರದಲ್ಲಿ ಹಂದಿ ಕುಸ್ತಿಯ ಪ್ರಸ್ತಾಪ ಆಗಿದ್ದೇ ಇದೆಲ್ಲದರ ಮೂಲ. ಕುಮಾರಸ್ವಾಮಿ ಅವರನ್ನ ಎಡಿಜಿಪಿ ಚಂದ್ರಶೇಖರ್ ಹಂದಿಗೆ ಹೋಲಿಸಿದ್ದಾರೆ ಎಂದು ಮುಗಿಬಿದ್ದಿದ್ದಾರೆ ದಳಪತಿಗಳು. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಭ್ರಷ್ಟಾಚಾರ, ದುರ್ನಡತೆ, ಸುಲಿಗೆ ಕೇಸ್ನಲ್ಲಿ ಚಂದ್ರಶೇಖರ್ ಭಾಗಿಯಾಗಿದ್ದಾರೆ ಎಂಬುದು ಜೆಡಿಎಸ್ ಆರೋಪ. ಹಿಮಾಚಲ ಪ್ರದೇಶ ಕೆಡರ್ ಐಪಿಎಸ್ ಅಧಿಕಾರಿ ಆಗಿದ್ದರೂ ಸುಳ್ಳು ದಾಖಲೆ ಸೃಷ್ಟಿಸಿ ಕರ್ನಾಟಕದಲ್ಲೇ ಠಿಕಾಣಿ ಹೂಡಿದ್ದಾರೆ. ಹಲವು ಕೇಸ್ಗಳಲ್ಲಿ ಎಫ್ಐಆರ್ ಆಗಿದ್ರೂ ಕ್ರಮ ಆಗಿಲ್ಲ. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅಪಮಾನ ಮಾಡಿದ್ದಾರೆ. ಅವಾಚ್ಯ, ಅಸಭ್ಯ, ಅವಹೇಳನಕಾರಿ ಪದಬಳಕೆ ಮಾಡಿ ಅವಮಾನ ಮಾಡಿದ್ದಾರೆ. ಚಂದ್ರಶೇಖರ್ ಅವರನ್ನ ಐಪಿಎಸ್ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಾಗಿ ಬೇರೆ ಬೇರೆ ರೀತಿ ದುಷ್ಟ ಶಕ್ತಿಗಳಿಗೆ ಒಂದು ಕುಮ್ಮಕ್ಕನ್ನ ಕೊಟ್ಕೊಂಡು ಹಲವಾರು ರೀತಿಯಲ್ಲಿ ಬೇರೆ ಪ್ರೇರೇಪಣೆಯನ್ನು ಕೊಡ್ತಾ ಇರತಕ್ಕಂಥ ಕೇಸ್ಗಳು ಕೂಡ ನಮ್ಮ ಮುಂದೆ ಇರತಕ್ಕಂಥದ್ದು. ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಒಂದು ಪತ್ರವನ್ನ ಹರಿಬಿಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬದುಕಿದೆಯಾ? ಲೋಕಾಯುಕ್ತದಲ್ಲಿನ ಎಸ್ಐಟಿಯ ಎಡಿಜಿಪಿ ಆಗಿರುವ ಚಂದ್ರಶೇಖರ್ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೆ ಕರೆದಿದ್ರು. ವಿಚಾರಣೆ ಮುಗಿಸಿ ಹೋದ ಬಳಿಕ ಕುಮಾರಸ್ವಾಮಿ ನೇರವಾಗಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಹರಿಹಾಯ್ದಿದ್ರು. ಐಪಿಎಸ್ ಚಂದ್ರಶೇಖರ್ ಹಿಮಾಚಲ ಪ್ರದೇಶ ಕೆಡರ್ನವರಲ್ವ. ಹಿಮಾಚಲ ಪ್ರದೇಶ ವಾತಾವರಣ ಆಗಲ್ಲ ಅಂತ ಕರ್ನಾಟಕದಲ್ಲಿ ಠಿಕಾಣಿ ಹೂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸುಳ್ಳು ದಾಖಲೆ ಪಡೆದು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ದೆಹಲಿಯ ವಂಚಕ ಕಂಪನಿ ವಿಜಯ್ ಟಾಟಾ ಗಾಡ್ಫಾದರ್ ಇವರೇ. ವಿಜಯ್ ಟಾಟಾ ವಿರುದ್ಧದ ಎಫ್ಐಆರ್ಗೆ ಯಾವುದೇ ಕ್ರಮ ಆಗಿಲ್ಲ. ಸಿಸಿಬಿಯಲ್ಲಿದ್ದಾಗ ಚಂದ್ರಶೇಖರ್ ಲೂಟಿ ಹೊಡೆದಿಲ್ವಾ? ಆಂಬ್ಲರ್ ಕಂಪನಿಯಿಂದ 30 ಕೋಟಿ ವಸೂಲಿ ಮಾಡಿಲ್ವಾ? ಮಾನ್ಯತಾ ಟೆಕ್ ಪಾರ್ಕ್ ಬಳಿ 38 ಫ್ಲೋರ್ ಬಿಲ್ಡಿಂಗ್ ಕಟ್ಟುತ್ತಿಲ್ವಾ? ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟುತ್ತಿರೋದು ಕಾಣ್ತಿಲ್ವಾ ಎಂದೆಲ್ಲ ಪ್ರಶ್ನಿಸಿದ್ರು. ಇಲ್ಲಿಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥದ್ದು. ದರೋಡೆಕೋರರು, ದರೋಡೆ ಮಾಡಿರ್ತಕ್ಕಂಥ ಸಂಬಂಧ ಇಟ್ಕೊಂಡವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬಹಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ, ಇಂಥ ವ್ಯಕ್ತಿಗಳು ನೋಡೇ ಹೇಳಿದ್ ನಾನು. ಕುಮಾರಸ್ವಾಮಿ ಅವರು ಹೀಗೆಲ್ಲ ಆರೋಪ ಮಾಡ್ತಿರೋವಾಗಲೇ ಚಂದ್ರಶೇಖರ್ ಸುದೀರ್ಘ ಪತ್ರ ಬರೆದ್ರು. ಹಂದಿ ಪದ ಬಳಕೆ ವಿವಾದ ಸೃಷ್ಟಿಯಾಗಿದ್ದೇ ಅಲ್ಲಿಂದ. ಲೋಕಾಯುಕ್ತಕ್ಕೆ ಸಂಖ್ಯೆ 16/2014 ಆರೋಪಿ ಕುಮಾರಸ್ವಾಮಿ ಅವರು ಹಲವು ಆರೋಪಗಳ ಮೂಲಕ ತನಿಖಾಧಿಕಾರಿಗಳಿಗೆ ಬೆದರಿಕೆ ಹಾಕುವ ಕೆಲಸ ಮಾಡಿದ್ದಾರೆ. ಎಸ್ಐಟಿ ತಂಡ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಹಿನ್ನೆಲೆಯಲ್ಲಿ ಈ ರೀತಿ ಆರೋಪಿಸಿದ್ದಾರೆ. ಜಾಮೀನಿನ ಮೇಲೆ ಹೋಗಿರುವ ಆರೋಪಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡಿದ್ದಾರೆ. ಸುಳ್ಳು ಆರೋಪಗಳಿಂದ ಅಧಿಕಾರಿಗಳಿಗೆ ಭಯ ಹುಟ್ಟಿಸುವ ಪ್ರಯತ್ನ ಮಾಡುತ್ತಿದ್ದು, ಆರೋಪಿ ಎಷ್ಟೇ ಪ್ರಬಲವಾಗಿದ್ರೂ ಆತ ಆರೋಪಿಯೇ. ಇಂಥ ಆರೋಪದಿಂದ ನಾವು ಭಯ ಬೀಳುವುದಿಲ್ಲ. ಎಲ್ಲರೂ ಮುಕ್ತರಾಗಿ ಕರ್ತವ್ಯ ಮಾಡೋಣ. ಇಂಗ್ಲಿಷ್ನ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದಂತೆ, ಹಂದಿಗಳೊಂದಿಗೆ ಎಂದಿಗೂ ಕುಸ್ತಿಯಾಡಬೇಡಿ, ಅದರಿಂದ ನೀವು ಕೊಳಕಾಗುತ್ತೀರಿ. ಹಂದಿಯೂ ಕೂಡ ಅದನ್ನೇ ಇಷ್ಟಪಡುತ್ತೆ. ಅದೇ ರೀತಿ ಆರೋಪಿಗಳು ನಮ್ಮ ಮೇಲೆ ಕೊಳಕು ಎಸೆಯುತ್ತಾರೆ. ಇದರಿಂದ ಭಯ ಬೀಳುವ ಅಗತ್ಯವಿಲ್ಲ. ಸತ್ಯವು ಯಾವಾಗಲೂ ಜಯಿಸುತ್ತೆ. ಸತ್ಯಮೇವ ಜಯತೆ. ನಮ್ಮ ಸತ್ಯ, ನಮ್ಮ ಕರ್ತವ್ಯ. ದೇವರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡೋಣ. ಎಂ ಚಂದ್ರಶೇಖರ್, ಐಪಿಎಸ್, ಎಡಿಜಿಪಿ, ಎಸ್ಐಟಿ, ಕರ್ನಾಟಕ ಲೋಕಾಯುಕ್ತ. ಕುಮಾರಸ್ವಾಮಿ ಅವರ ಬಗ್ಗೆ ಬರೆದ ಪತ್ರದಲ್ಲಿ ಹಂದಿ ಪದ ಬಳಕೆ ಬಗ್ಗೆ ಬಿಜೆಪಿ ನಾಯಕರು ಸರ್ಕಾರ ಹಾಗೂ ಅಧಿಕಾರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇಂಥ ವಲಸು ಪದಗಳನ್ನು ಉಪಯೋಗ ಮಾಡಿ ಇಡೀ ದೇವೇಗೌಡರನ್ನ ಮತ್ತು ದೇವೇಗೌಡರ ಕುಟುಂಬವನ್ನ ಒಂದು ನಿಂದನೆ ಮಾಡಿರ್ತಕ್ಕಂಥದ್ದು, ಇದು ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಅಂತ ನನಗನ್ನಿಸ್ತದೆ. ಬಿಳಿಯರು ಕರಿಯರನ್ನ ದ್ವೇಷ ಮಾಡೋದು ಮತ್ತೆ ಅವಹೇಳನ ಮಾಡುವಂಥದ್ದು ಇವತ್ತು ಮಾಡಿರೋದಷ್ಟೇ. ಚಂದ್ರಶೇಖರ್ ರಾವ್ ಬೆಳ್ಳಿಗಿದ್ದಾರಲ್ಲ,
ಬೆಳ್ಳಿಗೆ ಸುಂದರವಾಗಿದ್ದಾರಲ್ಲ, ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಕಪ್ಪಗಿದಾರಲ್ಲ, ಅದಕ್ಕೆ ಅಂದಿಗೆ ಹೋಲಿಕೆ ಮಾಡಿದ್ದಾರೆ. ಓದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು? ಈ ಮಧ್ಯೆ ಕುಮಾರಸ್ವಾಮಿ ಚಂದ್ರಶೇಖರ್ ಮಧ್ಯೆ ಹೊಸ ವಾರ್ ಶುರುವಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗಾಗಲೇ ಪಡೆದಿದ್ದ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಎಸ್ಐಟಿ ಕೋರ್ಟ್ ಮೆಟ್ಟಿಲೇರುವ ಸೂಚನೆ ನೀಡಿದೆ. ಕುಮಾರಸ್ವಾಮಿಗೆ ಬಿಗ್ ಶಾಕ್ ನೀಡಲು ಮುಂದಾಗಿರುವ ಲೋಕಾಯುಕ್ತ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲು ನಿರ್ಧರಿಸಿದೆ. ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ನಿರೀಕ್ಷಣಾ ಬೇಲ್ ಮೇಲಿದ್ದಾರೆ ಕುಮಾರಸ್ವಾಮಿ. ಈ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಎಸ್ಐಟಿ ಹೈಕೋರ್ಟ್ಗೆ ಶೀಘ್ರವೇ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿವೆ. ಹೀಗೆ ಚಂದ್ರಶೇಖರ್ ಅವರು ಒಂದು ಹೆಜ್ಜೆ ಮುಂದಿಡಲು ಪ್ಲಾನ್ ಮಾಡುತ್ತಿರುವಾಗಲೇ ಕುಮಾರಸ್ವಾಮಿ ಕೂಡ ಮತ್ತೊಂದು ಪ್ಲಾನ್ ಮಾಡುತ್ತಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಕೇಂದ್ರ ಗೃಹ ಇಲಾಖೆಗೂ ದೂರು ನೀಡಲು ಮುಂದಾಗಿದ್ದಾರೆ. ಹಂದಿಗೆ ಹೋಲಿಕೆ ಮಾಡಿದ್ದನ್ನ ವೈಯಕ್ತಿಕವಾಗಿ ಪರಿಗಣಿಸಿದ ಕುಮಾರಸ್ವಾಮಿ ಚಂದ್ರಶೇಖರ್ ಹಣಿಯಲು ಪ್ಲಾನ್ ಮಾಡಿದ್ದಾರೆ. ಚಂದ್ರಶೇಖರ್ ಸೇವೆ ಸಲ್ಲಿಸಿದ್ದ ಹುದ್ದೆಗಳು, ಸ್ಥಳ, ಆಸ್ತಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಚಂದ್ರಶೇಖರ್ ಬಗ್ಗೆ ದೆಹಲಿ ಮಟ್ಟದಲ್ಲಿ ಮಾಹಿತಿ ಸಂಗ್ರಹ ಆಗಿದೆ. ಚಂದ್ರಶೇಖರ್ ಸ್ಥಿರಾಸ್ತಿ, ಚರಾಸ್ತಿ, ಬ್ಯಾಂಕ್ ವಹಿವಾಟುಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಪತ್ನಿ, ಮಕ್ಕಳು, ಕುಟುಂಬಸ್ಥರ ಹೆಸರಿನಲ್ಲಿರುವ ಆಸ್ತಿ ವಿವರ, 20 ಕೋಟಿ ಲಂಚ, ರಾಜಕಾಲುವೆ ಮೇಲೆ ವಾಣಿಜ್ಯ ಕಟ್ಟಡ ಕಟ್ಟಿದ ಆರೋಪಗಳ ಬಗ್ಗೆಯೂ ದಾಖಲೆ ಸಂಗ್ರಹ ಮಾಡಿದ್ದಾರೆ. ಲೋಕಾಯುಕ್ತ ಎಡಿಜಿಪಿ ಆದ ಬಳಿಕ ತನಿಖೆ ನಡೆಸಿರುವ ಕೇಸ್ಗಳು, ಹಿಂದಿನ ಹುದ್ದೆಗಳ ಅಕ್ರಮಗಳ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈ ಎಲ್ಲದರ ಮಾಹಿತಿ ಸಂಗ್ರಹ ಮಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರು ನೀಡಿದ್ದಾರೆ ಕುಮಾರಸ್ವಾಮಿ. ಹೀಗೆ ಹಂದಿ ಕುಸ್ತಿಯ ನಡುವೆ ರಾಜಕೀಯದ ಜಂಗಿ ಕುಸ್ತಿ ಜೋರಾಗಿದೆ. ಅಲ್ಲಿ ತಪ್ಪು ಯಾರದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯ ಕೆಸರೆರಚಾಟದಿಂದ ಇಬ್ಬರೂ ನಷ್ಟ ಅನುಭವಿಸುತ್ತಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.